ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರು ಪೌರ್ಣಮಿ ಇತ್ತಲ್ಲ, ಸೊ ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದು ರಾಯರನ್ನ ಪೂಜೆ ಮಾಡಿ ದರ್ಶನ ತಗೊಂಡು ನಾನು ನೆಕ್ಸ್ಟು ಡ್ಯೂಟಿಗೆ ಹೋಗಿ ಬಂದು ನೆಕ್ಸ್ಟ್ ರಾಯರ ಮಠಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟೆ. ಬಸ್ಸಲ್ಲೇ ಹೊರಟೆ. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಸೊ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ, ಅದನ್ನು ಕೂಡ ದರ್ಶನ ಮಾಡೋಣ ಅಂತ ನಾನು ಹೊರಟೆ. ತುಂಬ ಉದ್ದ ಕ್ಯೂ ಬೇರೆ ನಿಂತಿತ್ತು. ನನ್ನ ಫ್ರೆಂಡ್ ಸಿಕ್ಕಿದ್ಲು, ಹಂಗಾಗಿ ನನಗೆ ಕ್ಯೂ ಅಲ್ಲಿ ನಿಂತಿದ್ದಷ್ಟು ಬೇಜಾರು ಅನಿಸಿಲ್ಲ. ಇವಳೇ ನನ್ನ ಫ್ರೆಂಡು. ಅವಳ ಜೊತೆ ಆರಾಮಾಗಿ ಮಜಾ ಮಾಡ್ಕೊಂಡು ಸಾಯಿಬಾಬಾ ಟೆಂಪಲ್ ಒಳಗಡೆ ನಾನು ಹೊರಟೆ. ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅದು ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ವೀಡಿಯೋಸ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಬಟ್ ಏನು ಮಾಡೋದು, ಮೊಬೈಲ್ ಕೈಯಲ್ಲಿದ್ದರೆ ವೀಡಿಯೋ ಮಾಡ್ದಲೇ ಇರೋಕ್ಕಂತೂ ಆಗಲ್ಲ. ಸೊ ಹಾಗಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರೋದು, ಡೆಕೋರ್ ಮಾಡಿರೋದು, ಫುಲ್ಲು ವೀಡಿಯೋಸ್ ತೊಗೊಂಡೆ. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಜನನೇ ತುಂಬ, ಜನ ಸಾಗರ. ನೋಡಿ ಎಷ್ಟು ಜನ ಅಂದರೆ ಜನ ತುಂಬಿತ್ತು. 1 ಅವರ್ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಆಮೇಲೆ ಹೋಗ್ತಾ ನಮಗೆ ದರ್ಶನ ಆಯಿತು. ನಾನು ರೆಡ್ ರೋಸ್ ತೊಗೊಂಡಿದ್ದೆ, ನನ್ನ ಫ್ರೆಂಡು ಕೂಡ ರೆಡ್ ರೋಸ್ ತೊಗೊಂಡಿದ್ವಿ ಸಾಯಿಬಾಬಾ ಕೊಡೋಣ ಅಂತ. ಬಟ್ ನಮಗೆ ನಮಗೆ ಸಿಕ್ಕಿದ್ದು ವೈಟ್ ರೋಸು. ಇಬ್ರಿಗೂ ಕೂಡ ವೈಟ್ ರೋಸ್ ಸಿಕ್ತು. ತುಂಬ ಖುಷಿ ಆಯಿತು. ಆಮೇಲೆ ಆ ಡೆಕೋರ್ ಮಾಡಿರೋದು, ಆಮೇಲೆ ಅಲ್ಲಿ ಇದ್ದಿದ್ದೆಲ್ಲ ದೇವ್ರದ್ದೆಲ್ಲ ವಿಗ್ರಹಗಳು, ಫೋಟೋಸು ಎಲ್ಲ ತೊಗೊಂಡೆ. ನೋಡಿ ಸಾಯಿಬಾಬನ ದರ್ಶನ ಮಾಡಿದೆ. ತುಂಬ ರಶ್ ಇತ್ತಲ್ಲ, ನೀಟಾಗಿ ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ನನ್ನ ಫ್ರೆಂಡ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನೆಕ್ಸ್ಟ್ ನನ್ನ ವೀಡಿಯೋ ಮಾಡೆ ಅಂತ ಕೊಟ್ಟೆ. ಗಜಿಬಿಜಿ ಹೆಂಗೋ ಮಾಡಿದ್ಲು, ಓಕೆ ಪರವಾಗಿಲ್ಲ ಅಂತ. ನೆಕ್ಸ್ಟ್ ನಾನೇ ಒಂದು ಸೆಲ್ಫಿಯಲ್ಲಿ ಒಂದು ವೀಡಿಯೋ ಮಾಡ್ಕೊಂಡೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಈ ವೀಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ಪ್ರಸಾದ ತಗೊಂಡು ಮನೆಗೆ ಹೊರಟೆ. ಇವತ್ತಿನ ವೀಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.